ಇದು ವೆಡ್ನೆಸ್ಡೇ ಮಾರ್ನಿಂಗ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಇಡ್ಲಿ ಹಾಗೆಯೇ ಟೊಮೊಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡಿದ್ರೆ ಚಟ್ನಿ ಮಾಡಲೇಬೇಕು. ಒಬ್ಬರಿಗೆ ಗೊಜ್ಜು ಇಷ್ಟ ಆಗುತ್ತೆ, ಒಬ್ಬರಿಗೆ ಚಟ್ನಿ ಇಷ್ಟ ಆಗುತ್ತೆ. ಹಾಗಾಗಿ ಶಾರ್ಟ್ ಬ್ರೇಕ್ಗೆ ಸ್ವಲ್ಪ ಪಪ್ಪಾಯನ ಕಟ್ ಮಾಡಿ ಹಾಕ್ಕೊಳಿಸ್ತಾ ಇದ್ದೆ. ಇವಾಗ ಎಕ್ಸಾಮ್ ಇರೋದ್ರಿಂದ ಲಂಚ್ ಟೈಮ್ ಕರೆಕ್ಟಾಗಿ ಮನೆಗೆ ಬರ್ತಾರೆ. ಹಾಗಾಗಿ 2 ಇಡ್ಲಿ ಸಾಕು ಅಂತೇಳಿ ಕೇಳಿದ್ರು. ಹಾಗಾಗಿ ಇಡ್ಲಿಯನ್ನು ರೆಡಿ ಮಾಡಿಕೊಟ್ಟೆ. ಹಾಗೆ ನನಗೆ ಇಲ್ಲಿ ಓಟ್ಸ್ ಇಡ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟಿಗೆ ರವೆನ ಹುರಿದು ಸ್ವಲ್ಪ ಎಣ್ಣೆ, ಕರಿಬೇವು ಹಾಗೆ ಕಡಲೆಬೇಳೆನ ಹಾಕ್ಬಿಟ್ಟು ಹುರ್ಕೊಂಡಿದ್ದೆ. ರವೆ ಇಡ್ಲಿ ಯಾವ ರೀತಿ ಹುರ್ಕೊತೀವೋ ಅದೇ ರೀತಿ. ಅದಕ್ಕೆ ಸೇಮ್ ಕಪ್ಪಲ್ಲಿ ಓಟ್ಸ್ ಪೌಡರ್ನ ಸೇರಿಸಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಗೆಯೇ 1 ಕಪ್ಪಷ್ಟು ಮೊಸರು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅಥವಾ 15 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಅದಾದಮೇಲೆ ಅಷ್ಟರೊಳಗೆ ನಾನಿಲ್ಲಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟರೊಳಗೆ ರವೆ ಕೂಡ ಇಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಹುಳಿ ಮೊಸರು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿಗಳು. ಹಾಗಾಗಿ ಇದನ್ನು ನೀವು ಕ್ಯಾರೆಟ್ ಅಥವಾ ಬೇರೆ ತರಕಾರಿಗಳನ್ನ ಸೇರಿಸ್ಕೊಂಡು ಪಡ್ಡು ರೀತಿ ಕೂಡ ಮಾಡ್ಕೋಬೋದು, ಅಥವಾ ಓಟ್ಸ್ ಉತ್ತಪ್ಪ ರೀತಿ ಕೂಡ ಮಾಡ್ಕೊಬೋದು. ಇದು ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್.